ಬಂದವೋಡು ಕೆಲ್ಸಕ್ಕೆ ಹಚ್ಚ ಜಲ್ದಿ ಪಟ್ಟನಂಗ. ಅಮ್ಮ ನಾನು ಹೋಗ್ಬಿಡ್ತೀನಿ ನೋಡಿ ಈಗ. ನೆಕ್ಸ್ಟ್ ಮಂತ್ ನಮ್ ತಂಗಿದ್ ಎಕ್ಸಾಮ್ ಇರೋದ್ರಿಂದ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರಂತೆ. ಅದಕ್ಕೆ ಹೆಂಗಿದ್ರು ಹಾಲಿಡೇಸ್ ಇದೆ ಅಂತ ಊರಿಗೆ ಬಂದು ಹೋಗಂತ ಕರ್ಸ್ಕೊಂಡಿದ್ವಿ. ನಾನು ಕೂಡ ನಮ್ ತಂಗಿನ ಮಿಸ್ ಮಾಡ್ಕೊಂಡು 1 ಮಂತ್ ಮೇಲೆ ಆಗಿತ್ತು. ಭಾಳ ಮಿಸ್ ಮಾಡ್ಕೊಂಡು ನೋಡ್ಸಲ್ ನೀನು. ಇಂಥ ನಾಟಕಗಳು ಸಾಕು ಸರಿ. ಇವಾಗ ನೀವ್ ಅನ್ಕೊಂತಿರ್ತೀರ ತಂಗಿ ಈ ತರ ಊರಿಗೆ ಬಂದು ಹೋದ್ರೆ ಯಾವಾಗ ಇಂಟೆಲಿಜೆಂಟ್ ಆಗ್ತಾಳೆ ಅಂತ. ನಿಜ ಹೇಳ್ತೀನಿ ಕೇಳಿಸ್ಕೊಳ್ರಿ, ನಮ್ ತಂಗಿ ಇಷ್ಟು ಇಂಟೆಲಿಜೆಂಟ್ ಇರೋದೇ ಸಾಕು. ಪಾಪ ನೀವೇ ಹೇಳ್ರಿ, ನಮ್ಮವ್ವ ಮನೆ ಕೆಲಸ ಎಷ್ಟಂತ ಮಾಡ್ಬೇಕು, ಇವಳು ಬಂದಾಗ ಆದ್ರೆ ನಮ್ಮವ್ವಗ ರೆಸ್ಟ್ ಸಿಗುತ್ತೆ. ಹಂಗಂತ ನಮ್ ತಂಗಿ ಜಾಸ್ತಿ ಏನ್ ರುಬ್ಬಲ್ಲ, ಸ್ವಲ್ಪ ರುಬ್ತೀವಿ. ಅವ ನೋಡಿಲಿ ಬಂದವೋಡು ಕೆಲ್ಸಕ್ಕೆ ಹಚ್ಚ ಜಲ್ದಿ ಪಟ್ಟನಂಗ. ಅಮ್ಮ ನಾನು ಹೋಗ್ಬಿಡ್ತೀನಿ ನೋಡಿ ಈಗ. ನಡಿ. ಪೂಜೆ ಬರೀ ಇದ ಮಾಡ್ಕೊಂಡು ಕೂತ್ಬಿಡ್ತೀನಿ ತಗೋ. ಮುಸ್ರಿ ತೊಳೆಯೋದು, ಪೂಜೆ ಮಾಡೋದು, ಕಸ ಅನ್ನೋದು, ಬಂಡಿ ತೊಳೆಯೋದು. ಮತ್ ನೀನ್ ಬಂದ್ರೆ ಇದೆಲ್ಲ ಮಾಡ್ಲೇಬೇಕು, ನಿನ್ ಪೆಂಡಿಂಗ್ ಕೆಲಸ ಇವೆಲ್ಲ. ನಿಮಗೆ ಇನ್ನೊಂದು ಗೊತ್ತಿಲ್ಲ, ನಮ್ ತಂಗಿ ಎಂತ ಟ್ಯಾಲೆಂಟೆಡ್ ಅಂದ್ರೆ ಈ ಸ್ಟಡಿ ಹಾಲಿಡೇಸ್ ಅಂತ ಮನೆಗ್ ಬರಕ್ ಇವಳಿಗೊಂದು ನೆಪ ಬೇಕಾಗಿತ್ತು. ಹೆಂಗೆ ಅಂದ್ರೆ ಶ್ರಾವಣ ಬೇರೆ ಹತ್ರ ಬಂತು, ಅವಾಗ ನಾವು ನಾನ್ ವೆಜ್ ಊಟ ಮಾಡಲ್ಲ. ಅದೇನೋ ಅಂತಾರಲ್ಲ, ಒಂದೇ ಕಲ್ಲಲ್ಲಿ 2 ಕಾಯಿ ಹೊಡಿತಾರಂತ, ಅದೇ ನೋಡಿ ನಿಮ್ಗೆ ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಆದ್ರೂ ನೀ ಏನೇ ಹೇಳ ನಿಮ್ದು ಭಾರಿ ಟೈಮಿಂಗ್ ನೋಡ್ಸಲ್ಲ. ಮತ್ತೆ ಹೆಣ್ಮಕ್ಳು ಅಂದ್ರೆ ನಾವಂದ್ರೆ ಹೆಣ್ಮಕ್ಳು. ವಾಸನೆ ನನಗಂತ್ರ ಅಲ್ಲಿದ್ದಾನೆ ಬಂದ್ಬಿಡ್ತೈತಿ.